ಎಲ್ಲೆಡೆ ಕುಡಿಯುವ ನೀರಿಗೆ ಜನ ಪರಿತಪಿಸ್ತಾ ಇದ್ದು ನೀರು ಸಿಕ್ಕರೆ ಸಾಕಪ್ಪ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪ್ರತಿದಿನವೂ ಕುಡಿಯುವ ನೀರು ಪೋಲಾಗ್ತಾ ಇದೆ. ಕಣ್ಣೆದುರಿಗೆ ನೀರು ಪೋಲಾಗ್ತಾ ಇದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಲ್ಲಿ ಸಮಸ್ಯೆ ಅಂತೀರಾ? ಆ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬರದ ನಡುವೆ ಕುಡಿಯುವ ನೀರು ಪೋಲು. ಬಿಡಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನೀರು ವ್ಯರ್ಥ. ಎಸ್, ಹೀಗೆ ಪೈಪ್ನಲ್ಲಿ ಧಾರಾಕಾರವಾಗಿ ಹೊರ ಹೋಗ್ತಾ ಇರೋ ಕುಡಿಯೋ ನೀರು. ಇನ್ನೊಂದು ಕಡೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋ ಸ್ಥಳೀಯರು. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ HSR ಬಡಾವಣೆಯ ಬಿಡಿಎ ಕಾಂಪ್ಲೆಕ್ಸ್ನಲ್ಲಿ. ಹೌದು, ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕುಡಿಯೋ ನೀರು ವ್ಯರ್ಥವಾಗಿ ಹೊರ ಹೋಗ್ತಾನೆ ಇದೆ. ಪ್ರತಿದಿನ ಕಾಂಪ್ಲೆಕ್ಸ್ನಲ್ಲಿ ಪೈಪ್ ಮೂಲಕ ನೀರು ಹೊರ ಹೋಗ್ತಾ ಇದ್ರು ಕೂಡ ಬಿಡಿಎ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಹಲವು ಬಾರಿ ಬಿಡಿಎ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ನೀರು ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗದೆ ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ HSR ಲೇಔಟ್ ಬಿಡಿಎ ಕಾಂಪ್ಲೆಕ್ಸಲ್ಲಿ ಯಾವುದೇ ಕಾರಣಕ್ಕೂ ಮೇಂಟೆನೆನ್ಸ್ ಇಲ್ಲ ಸರ್. ಕಾರಣ ಇಷ್ಟೇ, ಇದು ಡೆಮಾಲೇಷನ್ ಮಾಡಬೇಕು, ನಾವು ಹೊಸ್ದಾಗಿ ಕಟ್ಟಬೇಕು ಅಂತ ಒಂದು ನೆಪ ಹಾಕ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಹೊಸ ಬಿಲ್ಡಿಂಗು ನೀವು ಪೂರ್ತಿ ನೋಡ್ಕೊಂಬರ್ಬೋದು ಸರ್. ಒಂದು ತಿಂಗಳಿಗೆ 3 ಸಾರಿ ಬೋರ್ ರಿಪೇರಿ ಅಂತಾರೆ, 8 ದಿವಸ ನೀರಿರಲ್ಲ. ಯಾವುದೇ ಕಾರಣಕ್ಕೂ ಬಾತ್ರೂಮ್ಗಳ ಮೇಂಟೆನೆನ್ಸ್ ಇಲ್ಲ. ಆಮೇಲೆ ಸೆಕ್ಯೂರಿಟಿ ಗಾರ್ಡ್ಸ್ ಅಂತೂ ಅಡ್ರೆಸ್ ಇಲ್ಲ. 22 ಜನಕ್ಕೆ ಬಿಲ್ ಆಗ್ತಾಯಿದೆ. ಒಂದು ಶಿಫ್ಟ್ಗೆ 24 ಜನಕ್ಕೆ ಬಿಲ್ ಆಗ್ತಾಯಿದೆ. ಒಂದು ಶಿಫ್ಟ್ಗೆ 8 ಜನ ಇರಬೇಕು, ಬರೀ 3 ಜನ ಇದ್ದಾರೆ. ರಾತ್ರಿ ಹೊತ್ತು ಇಲ್ಲಿ ಏನೇನು ನಡೆಯಬಾರ್ದೋ ಅದೆಲ್ಲ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಮೇಂಟೆನೆನ್ಸ್ ಜೀರೋ ಆಗಿಬಿಟ್ಟಿದೆ. HSR ಬಡಾವಣೆಯ ಬಿಡಿಎ ಕಾಂಪ್ಲೆಕ್ಸ್ನಲ್ಲಿ ಹಲವಾರು ಅಂಗಡಿ, ಮಳಿಗೆ ಹಾಗೂ ಹೋಟೆಲ್ಗಳಿವೆ. ಕುಡಿಯೋ ನೀರನ್ನ ಸಮರ್ಪಕವಾಗಿ ಬಳಕೆ ಮಾಡೋಕೆ ಮುಂದಾಗದೆ ಇರೋದ್ರಿಂದ ಪ್ರತಿದಿನ ನೀರು ವ್ಯರ್ಥವಾಗಿ ಹೋಗ್ತಾ ಇದೆ. ಇನ್ನು ಪ್ರತಿದಿನ ನೂರಾರು ಜನ ಇಲ್ಲಿಗೆ ಆಗಮಿಸ್ತಾ ಇದ್ದು ಇರುವ ಶೌಚಾಲಯಗಳಿಗೂ ನಿರ್ವಹಣೆ ಇಲ್ಲದೆ ಬೀಗ ಹಾಕಲಾಗಿದೆ. ಬೊಮ್ಮನಹಳ್ಳಿ HSR ಬಡಾವಣೆಯ ಬಿಡಿಎ ಕಾಂಪ್ಲೆಕ್ಸ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದು ಕೈಗನ್ನಡಿ ಹಿಡಿದಂತಾಗಿದೆ. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಇದ್ರೂ ಸಹ ಇನ್ನೊಂದೆಡೆ ಪೋಲಾಗ್ತಾ ಇರೋ ನೀರನ್ನ ಕಂಟ್ರೋಲ್ ಮಾಡದೆ ನಿರ್ಲಕ್ಷ್ಯ ತೋರ್ತಾ ಇರೋ ಅಧಿಕಾರಿಗಳ ಮೊಂಡುತನಕ್ಕೆ ಬಿಸಿ ಮುಟ್ಟಿಸಬೇಕಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ರಾಜ್ಯದ ಗಡಿ ಜಿಲ್ಲೆಯ ಟ್ಯಾಕ್ಸಿ ಚಾಲಕರು ಹೊಸ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಅನ್ಯ ರಾಜ್ಯಗಳಿಗೆ ತೆರಳುವ ಟ್ಯಾಕ್ಸಿ ಚಾಲಕರು ಇನ್ಮುಂದೆ ಸಾವಿರಾರು ರೂಪಾಯಿ ಹಣ ನೀಡಿ ಪರವಾನಗಿಯನ್ನ ಪಡೆಯಬೇಕಾಗಿದೆ. ಹಾಗಾದರೆ ಟ್ಯಾಕ್ಸಿ ಚಾಲಕರು ಕಂಗಾಲಾಗಿ ಇರೋದಾದ್ರೂ ಯಾಕೆ ಅನ್ನೋದರ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಪರವಾನಗಿ ಪ್ರಾಬ್ಲಮ್, ಟ್ಯಾಕ್ಸಿ ಚಾಲಕರು ಹೈರಾಣ. ಅಧಿಕ ತೈಲ ಬೆಲೆ, ಕೊರೋನಾ ಮಹಾಮಾರಿಯಿಂದ ಕಂಗಾಲಾಗಿದ್ದ ಟ್ಯಾಕ್ಸಿ ಚಾಲಕರು ಈಗ ಮತ್ತೊಂದು ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ರಾಜ್ಯದಿಂದ ಹೊರ ರಾಜ್ಯಗಳಿಗೆ ತೆರಳುವ ಟ್ಯಾಕ್ಸಿ ಚಾಲಕರು ತಮ್ಮ ವಾಹನಗಳಿಗೆ ಸಾವಿರಾರು ರೂಪಾಯಿ ಪರವಾನಗಿ ಹಣವನ್ನ ನೀಡಬೇಕಾಗಿದೆ. ಈ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಟ್ಯಾಕ್ಸಿ ಚಾಲಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ 9 ವರ್ಷಗಳಾಗಿರುವ ಟ್ಯಾಕ್ಸಿಗಳಿಗೆ ನೆರೆಯ ಗೋವಾ, ಮಹಾರಾಷ್ಟ್ರ ಸೇರಿದಂತೆ ಇತರೆ ರಾಜ್ಯವನ್ನ ಪ್ರವೇಶಿಸಲು ಕಡಿಮೆ ದರದಲ್ಲಿ ಪರ್ಮಿಟ್ ಸಿಗ್ತಿತ್ತು. ಇದೀಗ 1500 ರೂಪಾಯಿ ನೀಡಿ ಪರವಾನಗಿ ಪಡೆಯಬೇಕು. ಏನಾಗ್ಬಿಟ್ಟದೆ ಅಂದರೆ ಈಗ ನಮಗೀಗ ಒಂದು ಟ್ಯಾಕ್ಸಿಗೆ ಆಲ್ ಇಂಡಿಯಾ ಪರ್ಮಿಟ್ 9 ವರ್ಷ ಕೊಡ್ತಾರೆ. ಅದರಿಂದ ಏನಾಗ್ತದೆ, ಟ್ಯಾಕ್ಸಿದು ಟೋಟಲ್ 9 ವರ್ಷ ಕೊಟ್ಟ ನಂತರ ಜೀವನ ನಡೆಸಲಿಕ್ಕೆ ಆಗೋದಿಲ್ಲ. 9 ವರ್ಷದಲ್ಲಿ ಗಾಡಿ ನಮಗೆ ಲೋನು ಪೇಡ್ ಆಗೋದಿಲ್ಲ. ಅದರಿಂದ ಇವರು ನಮಗೆ ನೆರೆ ರಾಜ್ಯದ್ದು ಒಂದು 3 ಸ್ಟೇಟಿದ್ದು ಒಂದು ಪರ್ಮಿಟ್ ನಮಗೆ ಕೊಟ್ಟಿದ್ರೆ ಇವ್ರದ್ದು ಒಂದು ದೊಡ್ಡ ನಮಗೆ ಉಪಕಾರ ಆಗ್ತಿತ್ತು. ಯಾಕಂದರೆ ಆಲ್ರೆಡಿ ನಾವು ಇದ್ರ ಸಲುವಾಗಿ ಈಗ ಮಾನ್ಯ ಸಾರಿಗೆ ಆಯುಕ್ತರಿಗೂ ನಾವು ಆಲ್ರೆಡಿ ಲೆಟರ್ ಕಳಿಸಿದ್ದೇವೆ ಮತ್ತು MLA ಸಾಹೇಬ್ರಿಗೂ ಲೆಟರ್ ಕೊಟ್ಟಿದ್ದೇವೆ. ಅದರಂತೆ ನಾವು ಇಲ್ಲಿ ಸಾರಿಗೆ ಆಯುಕ್ತರಿಗೂ ವಿನಂತಿ ಪತ್ರ ಕೊಡ್ಲಿಕ್ಕೆ ಬಂದಿದ್ದೇವೆ. ಅದರ ಮೇನ್ ಉದ್ದೇಶ ಅಂದರೆ ನಮಗೆ 5 ವರ್ಷ ಯಾವುದೋ ರೀತಿ
ಒಂದು ಎಕ್ಸ್ಟೆನ್ಷನ್ ಮಾಡಿ ಕೊಡಬೇಕು ಮತ್ತು ನಮಗೆ ಒಂದು ಅದರಿಂದ ದೊಡ್ಡ ಉಪಕಾರ ಆಗ್ತಿತ್ತು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಗೋವಾ ಪ್ರವೇಶದ ಪ್ರತಿ ಟ್ರಿಪ್ಗೂ 1,500 ನೀಡಬೇಕಾಗಿದೆ. 1,200 ರಾಜ್ಯ ಸರ್ಕಾರದ್ದು ಮತ್ತು 300 ರೂಪಾಯಿ ಸೇರಿ ಒಟ್ಟು 1,500 ರೂಪಾಯಿ ಆಲ್ ಇಂಡಿಯಾ ಪರ್ಮಿಟ್ ನೀಡಲೇಬೇಕು. ಇಲ್ಲದಿದ್ದರೆ ಗೋವಾ ಪ್ರವೇಶಕ್ಕೆ ಅವಕಾಶವಿಲ್ಲ. ಈ ರೀತಿ ಪರವಾನಗಿಗೆ ಅಂತ ಸಾವಿರಾರು ರೂಪಾಯಿ ಹಣ ನೀಡಿದ್ರೆ ತಮ್ಮ ಜೀವನ ಹೇಗೆ ಅಂತ ಚಿಂತೆಯಲ್ಲಿದ್ದಾರೆ. ಆಲ್ ಇಂಡಿಯಾ ಇರೋದು ಇದೆ. ಈಗ ಹೆಚ್ಚು ಕಡಿಮೆ ಅಂದರೆ 9 ವರ್ಷ ಆದದ್ದು ಗಾಡಿ ಹೆಚ್ಚಾಗ್ತಾ ಇದೆ. ಈಗ ಈ ಮುಂಚೆ ಎಲ್ಲ ನಡೆಸ್ತಾ ಇದ್ರು. ಈಗ ಏನಾಗಿದೆ ಅಂದರೆ 9 ವರ್ಷ ಆದ ನಂತರ ಅದನ್ನು ಈಗ ಆಲ್ ಇಂಡಿಯಾ ಇದು ಮಾಡಿ ಕ್ಯಾನ್ಸಲ್ ಮಾಡಿ ಸ್ಟೇಟ್ ಪರ್ಮಿಟ್ ಮಾಡ್ತಾ ಇದ್ದಾರೆ. ಸ್ಟೇಟ್ ಪರ್ಮಿಟ್ ಮಾಡಿದ ಮೇಲೆ ಈಗ ಏನಾಗಿದೆ ಅಂದರೆ ನಾವು ಇಲ್ಲಿಂದ ಏನು 7 ದಿವಸದ್ದು 1 ವಾರದ್ದು ನಾವು ಪರ್ಮಿಟ್ ತೊಗೊಂಡು ಹೋದರೆ ಒಂದೇ ಟ್ರಿಪ್ಪಿಗೆ 1,200 ರೂಪಾಯಿ ಕಾರವಾರ RTOದಿಂದ ಸ್ಪೆಷಲ್ ಪರ್ಮಿಟು. ಹಾಗೆ ಅಲ್ಲಿ ಗೋವಾ ಬಾರ್ಡ್ರದಿಂದ 300 ರೂಪಾಯಿ ತೊಗೊಳ್ತಾರೆ. ಟೋಟಲ್ 1,500 ಆಗುತ್ತೆ. ನಾವು ಬಾಡಿಗೆ ಹೋಗೋದು 1,500 ಆಗಿರ್ತದೆ. ಕಾಣ್ಕೊಂಡು ಹೋದರೆ 1,500 ಆಗುತ್ತೆ. ಗೋವಾ ಮಡ್ಗಾಂವ್ ಹೋದರೆ 2,000 2,500 ಹಿಂಗೆ ಏರ್ಪೋರ್ಟೇ ಹೆಚ್ಚಿಗೆ ಇರ್ತದೆ. ಅದರಲ್ಲಿ 1,500 ಇಲ್ಲೇ ಇದಾಗಿಬಿಟ್ರೆ ನಮಗೆ ಉಳಿಯೋದು ಏನಾಗಿರೋದಿಲ್ಲ. ಒಟ್ನಲ್ಲಿ ಪರ್ಮಿಟ್ ದರದಿಂದ ಕಾರವಾರದ ಟ್ಯಾಕ್ಸಿ ಚಾಲಕರು ಕಂಗಾಲಾಗಿದ್ದು ಮುಂದೇನು ಎಂಬ ಚಿಂತೆಯಲ್ಲಿದ್ದಾರೆ. ಪ್ಯಾಸೆಂಜರ್ಗೂ ಕೂಡ ಈ ದರದಿಂದ ಮುಂದಿನ ದಿನಗಳಲ್ಲಿ ಹೊರೆಯಾಗುವ ಸಾಧ್ಯತೆ ಇದೆ.